ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತ್ಯಾ? ಜ್ಯೂಸ್ 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 ಕುಡಿ ಕುಡಿ ಕುಡಿ. ಜೈನ್ ಮೇಕೆ ಕೊಡ್ತೀರಾ ಅಂತ ಕೇಳೋಣ, ಸೌಂಡ್ ಕಮ್ಮಿ ಮಾಡು. ಅಣ್ಣ ಮೇಕೆ ಕೊಡ್ತೀಯಾ? ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಯಾವ ಊರವರು? ತುಮಕೂರು ಪಕ್ಕ ಗುಬ್ಬಿ ಗುಬ್ಬಿ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ನಾನು ಗೊತ್ತಿದ್ದು ಸತ್ತಾಗ ಮಾಡ್ಬಿಟ್ಟೆ. ಲೇ ಜೈನ್, ಸೀಬೆಹಣ್ಣು ಫ್ರೆಶ್ ಸೀಬೆಹಣ್ಣು ಇಲ್ಲೇ ಕಿತ್ಕೊಂಡ್ ತಿಂತಾ ಇರೋದು, ಹೋಗ್ತಾ ಇರೋದು. ಒನ್ ಮೋರ್ ಅನ್ಬೇಕು ನೀವು. ವಜ್ಜಗ್ ನನ್ ಮಗನೆ, ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ, ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡ್ ಹೋಗ್ಬಿಡ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡ, ಇನ್ನೊಂದ್ ಹೇಳಿ ಕಿವಿ ವಾಲೆ ಮಾಡ್ತಾ ಹಾಕೊಂಡ್ಬಿಡೋಣ ಅಂತ ಅಲ್ವನು? ಗೊಜ್ಗ ಗೊಜ್ಜಗ್ ನನ್ ಮಗನೆ. ನಂಗೆ ಗಾಳಿ ಬೇಕು, ಗಾಳಿ ಇಳಿಸು, ಗಾಳಿ ಇಳಿಸು. ನಾನು ಇಳಿಸ್ತೀನಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ತಾನೇ ಬದುಕ್ತಾರೆ? ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಅಲ್ಲಿ ಮೇಲೆ ಕಾಣಿಸುತ್ತಿರುವಂತಹ ದೇವಾಲಯ ಯಾವುದು ಅಂತ ಅಂದರೆ ಆಂಜನೇಯ ಸ್ವಾಮಿ ಜನ್ಮಸ್ಥಳ ಅಂತಲೇ ಹೇಳ್ಬೋದು. ಅವರು ಹುಟ್ಟಿದಂತಹ ಜಾಗ ಅಂತಲೂ ಹೇಳ್ಬೋದು. ಈ ಜಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಕೆಲವಾರು ಮಾಹಿತಿಗಳನ್ನ ಕೊಡಬೇಕು ಅಂತ. ನಮಸ್ಕಾರ ಗುರುವರ್ಯರೇ, ಹೇಗಿದ್ರಲ್ರು? ನಾವೀಗಿದ್ದೀವಿ ಅಂಜನಾದ್ರಿ ಬೆಟ್ಟ ಅಂತ ಅಂದ್ಬಿಟ್ಟು. ಏನು ಗುರುವರ್ಯರೇ, ಅಪ್ಪ ಏನು ಬಿಸಿಲು ಹೊಡಿತೈತೆ, ಫುಲ್ಲು ತಿಕ್ಕಾರ್ ದೂರ ಬಾಗ್ಲಾಗ್ತೈತೆ. ಏನೇನು ಮಾಡ್ಬೇಕು ಮಾಧ್ಯಮದಲ್ಲಿ, ಏನೇನೋ ಮಾಡ್ಕೊಳ್ತೀರಾ. ಏನು ಬಿಸಿಲು ಅಪ್ಪ. ಶ್ರೀ ಅಂಜನಾದ್ರಿ ಬೆಟ್ಟದ ಮುಖ್ಯ ದ್ವಾರದ ಹತ್ರ ಇದ್ದೀವಿ ನಾವು. ಎಲ್ಲಿ ಕೂತವ್ರವರು? ಹೆಂಗೆ ಕೋತಿಗೆ ಜ್ಯೂಸ್ ಕುಡಿಸ್ತಾ ಇದ್ದೀರಾ? ಅಂಜನಾದ್ರಿ ಬೆಟ್ಟದ ಪ್ರಾರಂಭ ಮಾಡುವ ಮೊದಲು ಇಲ್ಲಿ ಒಂದು ಸಣ್ಣದಾದಂತಹ ದೇವಾಲಯ ಇಕ್ಕಿದ್ದಾರೆ, ದೇವರ ಗರ್ಭಗುಡಿ ಹತ್ತಿರ. ಇದು ರಾಮನ ಪ್ರತಿಮೆ ಕೂಡ ಕಂಚಿಂದು ಅಂತ ಅನಿಸುತ್ತೆ ನನಗೇನೋ. ಹಿಂಗೆ ಮೆಟ್ಲು ಹತ್ಕೊಂಡು ಹೋದರೆ ಇಲ್ಲಿಂದ ಎಂಟ್ರೆನ್ಸ್ ಅಂತ ಹೇಳ್ಬೋದು. ತೆಲುಗುಲಿ ಹಾಕ್ಬಿಟ್ಟವ್ರೆ, ಇದು ಕನ್ನಡ. ಜೈ ಶ್ರೀರಾಮ್, ಎಲ್ಲ ಕಡೆ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇಂಗ್ಲೀಷ್ಗಿಂತ ಕನ್ನಡ ಮಾತಾಡಿದ್ರೆ ನಮಗೂ ಇಷ್ಟ ಆಗುತ್ತೆ. ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ ಗುರು, ಚಪ್ಪಲಿ ಹಾಕೊಂಡು ಬರ್ತಾರೆ, ಹಿಂಗೇನೋ ಬರ್ತಾರೆ. ಜೈ ಶ್ರೀರಾಮ್. ತುಂಬ ಮೆಟ್ಲುಗಳೇನಿಲ್ಲ ಅಂತ ಅನಿಸುತ್ತೆ. ಎಷ್ಟೈತ ಮರೀಶು? 400. 400 ಮೆಟ್ಲುಗಳು ಅವೆ ಅಪ್ಪ. 100 ಆಗೋಯ್ತು ಗುರು ಹಾಲೆ. ಯಾವರು? ಹಾಂ, ಇದೇ ಊರಾ? ದಿನ ಹತ್ತುತ್ತಿರ್ತೀಯ ಅನ್ನಂಗಾದ್ರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಯಾಕೆ ಹಂಗೆ ಹಾಕೋದ್ರು ಹರೀಶು ನೀನು ನೋಡಿ? ಅಗೋ ಎತ್ಕೊಂಡು ಹೋಗ್ತೀಯ ನೋಡು ಹರೀಶು. ಇನ್ನು 400 ಐತೆ. 200 ಆಗೈತೆ. ಹಾಂ, ಸಮೃದ್ಧಿಯಾದಂಥ ಜಾಗ. ಆದರೂ ಸ್ವಲ್ಪ ಬರಗಾಲ ಅಂತಲೇ ಹೇಳ್ಬೋದು ನಮ್ಮ ಕಡೆಗಿಂತ. ಯಾವುದೋ ದೇವಸ್ಥಾನ ಐತೆ ಕಣ್ರಿ, ಹಂಪಿ ಇದೆಲ್ಲ ಇದೆ. ಹಂಪಿನೇ ನಮ್ಮ ಅದು ಹೊಂಟೋದ್ರಲ್ಲ ಅವರು. ನಡಿಯಪ್ಪ ಹೋಗೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ತುಂಬ ಬಾಯಾರಿಕೆ ಆದಂಥ ಟೈಮಲ್ಲಿ ಜ್ಯೂಸ್ ಕುಡಿತ್ಯಾ? ರೂಪವಾದ ಕೋತಿಗಳು. ನೀನೇ ಹತ್ತಿಲ್ಲ, ನಾವು ಆಂಟಿರ್ ನೋಡ ಹೆಂಗತ್ತವ್ರೆ. 300 ಮೆಟ್ಲು ಹತ್ತಿಲ್ಲ ಗುರು, ಫುಲ್ಲು ಬೆವತಾಗ್ಬಿಟ್ಟೈತೆ. ಅದೇನು ಚೆನ್ನಾಗಿರೋದ ತಿಂತಿದ್ಯಾ? ಹಾಂ, ಲೈ ಕೈ ಕೊಡು, ಕೈ ಕೊಡು, ಕೈ ಕೊಡು. ಗುಡ್ ಬಾಯ್. ತಲೆ ಸೋರ್ಲಾ? ಬೇಡ, ಕಚ್ಚಬಾರ್ದು.
ತಲೆ ಮೇಲೆ ಕೈ ಕದ್ಬೇಡ್ವಾ ನಾನು? ಬೇಡವಾ? ಬೇಡವಾ? ಇಲ್ಲಿ ಸ್ವಲ್ಪ ತಣ್ಣಗೈತೆ. ಆಹಾ ಹಾ ಯಪ್ಪ ಅಲ್ವಾ? ಏನು ಮಾಡೋದು, ನಮ್ಮ ಕೆಲಸನೇ ಅದಾಗ್ಬಿಟ್ಟೈತಲ್ಲ, ಮಾತಾಡ್ಕೊಂಡೆ ಹತ್ಬೇಕು. ನೋಡಿ ಗುರುವರ್ಯರೇ, ಬೆಟ್ಟನ ಬಕ್ಕಂಡೆ ಹೋಗ್ಬೇಕು. ನಮ್ಮ ಮರೀಶ್ವರ್ ಬಕ್ಕಂಡು ಹೋಗ್ತಾರೆ. ಎಂಥ ಉದ್ದ ಇರೋನು ಕೂಡ ಬಗ್ಗೆ ಹೋಗ್ಬೇಕು ಅಂತ ಮಾಡಿರೋ ಜಾಗ ಇದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂತೂ ಇಂತೂ ಹತ್ತಿದೀವಿ. ಇನ್ನೊಂದು ಚೂರೈತೆ, ಇನ್ನೊಂದು 10 ಮೆಟ್ಲು ಹತ್ತಿದ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ. ಅಂತೂ ಇಂತೂ 575 ಸ್ಟೆಪ್ಸು. ಅಲ್ಲಿಗೆ 575 ಮೆಟ್ಲುಗಳು ಕಂಪ್ಲೀಟ್ ಆಗಿ ಹತ್ತಿದೀವಿ. ಜೈ ಶ್ರೀರಾಮ್. ಅಂತೂ ಇಂತೂ ಫೈನಲಿ ನಾವು ಬಂದಿದ್ದೀವಿ ಗುರು. ಅಂಜನಾದ್ರಿ ಬೆಟ್ಟ, ಆಂಜನೇಯ ಸ್ವಾಮಿ ಮೂಲಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿರೋಂಥ ಜಾಗ. ಅಂಜನಾದ್ರಿ ಬೆಟ್ಟ, ಮರದಲ್ಲಿ ಗಿಡದಲ್ಲಿ ಯಾವುದೋ ಒಂದು ಎಲೆನೂ ಇಲ್ಲ. ಮೇಲೆ ಹನುಮ ಧ್ವಜ ಹಾರಾಡ್ತೈತೆ. ಮಂಡ್ಯದಲ್ಲಿ ಮಾತ್ರ ಹಾರಾಡ್ಸೋಕ್ಕಾಗಲಿಲ್ಲ, ಕೊನೆಗೂ ಹಾರಿಸ್ತಾರೆ ಒಂದಲ್ಲ ಒಂದಿನ. ಬೆಟ್ಟದ ಮೇಲೆ ಹಳ್ಳಿ ಮರ. ದೇವಾಲಯದ ಒಳಗೆ ವಿಡಿಯೋ ಮಾಡೋ ಹಾಗಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ದೇವರನ್ನ ಸ್ವಲ್ಪ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ರಾಮ ಸೇತುವೆ ಕಟ್ಟಿದಂತಹ ಕಲ್ಲನ್ನ ಒಂದು ತಾಮಂದಿಟ್ಟಿದ್ದಾರೆ, 25 kg ಇದೆ. ಅಂಜನಾದ್ರಿ ಬೆಟ್ಟದಲ್ಲಿ ಮುಖ್ಯವಾಗಿ ಕಾಣಬರುವ ಈ ದೇವಾಲಯ ಯಾವುದು ಅಂತ ಅಂದ್ರೆ ಅಂಜನಾ ದೇವಿ ಅಮ್ಮ ಅಂತಾನೆ ಹೇಳ್ಬೋದು. ಆಂಜನೇಯ ಸ್ವಾಮಿ ಅವರಿಗೆ ಜನ್ಮ ಕೊಟ್ಟಂತಹ ತಾಯಿ ಅಂತಾನೆ ಹೇಳ್ಬೋದು. ಅಂತೂ ಇಂತೂ ದೇವ್ರ ದರ್ಶನ ಆಯಿತು. ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಆದರೂ ಆದಷ್ಟು ಒಂದು ಸ್ವಲ್ಪ ಮಾಡಿದ್ದೀನಿ, ತೋರಿಸ್ತೀನಿ ಅದನ್ನು ಹೆಂಗೈತೆ ಅಂತ ದೇವಸ್ಥಾನದಲ್ಲಿ ವಿಡಿಯೋ ಮಾಡಿರೋದು. ನಮ್ಮ ಹುಡುಗರು ಅಲ್ಲೇ ಕೂತ್ಕೊಂಡ್ಬಿಟ್ಟಾರೆ ದರ್ಶನ ಮುಗಿಸ್ಕೊಂಡು. ನಾವು ಮೆಟ್ಲು ಹತ್ಕೊಂಡ್ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಸಿಕ್ಕಾಬಟ್ಟೆ ತಡವಾಗಿರುವ ಕಾರಣದಿಂದ ಅದ್ಭುತವಾದ ಸೌಂದರ್ಯವನ್ನ ಸವಿಯುವುದೇ ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಂಜನಾದ್ರಿ ಬೆಟ್ಟದ ಸುತ್ತಲೂ ಬೆಟ್ಟದಂತಹ ಬಂಡೆಕಲ್ಲುಗಳಿಂದ ಕೂಡಿರುವಂತಹ ಜಾಗ ಅಂತಾನೆ ಹೇಳ್ಬೋದು. ಅಂಜನಾದ್ರಿ ಬೆಟ್ಟ ಇದೇ ದೇವಸ್ಥಾನ. ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಹೋಗ್ತಾ ಇದೀವಿ. ಇಲ್ಲಿ ಬೆಟ್ಟ ಐತೆ ಒಂದು. ಗುರು ಬೆಟ್ಟ ಮಸ್ತ್ ಐತೆ ಗುರು. ಎಲ್ಲ ಫುಲ್ ಬಿಸಿಲು ಸೊರ್ರ ಹೊಡಿತೈತೆ ಮಾತ್ರ. ಬೆಟ್ಟದ ಮೇಲೆಲ್ಲ ಸುಮ್ಮನೆ ಕರ್ಕೊಂಡು ಹೋಯ್ತವ್ರೆ. ಇಲ್ಲೆಲ್ಲ ಹೋಗ್ಬೋದು ಅಂತ ಅನಿಸ್ತೈತೆ. ಬೆಟ್ಟ ಸುತ್ತಗಳಿದ್ದಾವೆ. ಫುಲ್ಲು ಮೋಡಗಳ ತುಂಬಿಕೊಂಡೈತೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಫುಲ್ ಒಳ್ಳೆ ನೇಚರ್ ಅಂತಲೇ ಹೇಳ್ಬೋದು. ಸಖತ್ತಾಗೈತೆ ಜಾಗ ಮಾತ್ರ. ಫುಲ್ಲು ಬೆಟ್ಟ ಆವರಿತ ಪ್ರದೇಶ. ಬಂಡೆಗಳು ಒಂಥರ ಗುಡ್ಗೆ ಹಾಕ್ದಂಗೆ ಐತೆ, ಜಲ್ಲಿಕಲ್ಲು ಗುಡ್ಗೆ ಹಾಕ್ದಂಗೆ ಆ ಥರ ಬಂಡೆ ನೋಡಿ. ಕೊಂಡು ಇಳಿತಾ ಇದ್ದೀವಿ ಇವಾಗ ಬೆಟ್ಟನ. ಹಂಗೆ ಬಗ್ಗು ಹೋಗ್ತಿದ್ಯಾ ಶಿವ? ನಾನು ಬರ್ತೀನಿ ನೋಡು. ಶಿವ ಶಿವ ನಾಗರಹೊಳೆ ಇದೇನಾ? ಏನೋ ಕಂದಲ್ಲಿ ಏನೋ ಏನೋ ಜೈ ಶ್ರೀರಾಮ್ ಅಂತ ಹೇಳಿ ನಡ್ಕೊಂಡೆ ಬಂದಿದೆಯಲ್ಲ. ಬೈ ಜೈ ಶ್ರೀರಾಮ್. ಇಂತೂ ಕಂಪ್ಲೀಟಾಗಿ ಮುಗೀತು. ಹತ್ತಿ ಇಳಿಬೇಕು. ನೋಡು ಗುರು, ಓತಿಗೆ ಹೆಲ್ಪ್ ಮಾಡೋಕ್ಕೆ ಅವರು ಎಷ್ಟು ಸಹಾಯ ಮಾಡ್ತಾರೆ. ನಮ್ಮವ್ರವ್ರು ಎಷ್ಟೋ ಜನ ಕೊಡೋದೇ ಇಲ್ಲ. ಇದು ಬಾಲರಾಮನ ಸ್ಟೋರಿ ಅಂತಲೇ ಹೇಳ್ಬೋದು. ಕರ್ನಾಟಕ ಟೂರಿಸಂನವ್ರು ಹಾಕಿರೋದು. ಎಲ್ಲೋದ್ರೂ ಈ ಬಡಿಯೋದು ಮಾತ್ರ ಬಿಡಲ್ಲ ಅಲ್ವಾ ಶಿವ? ನೀನು ಹೊಲಿತ ಚೈನು ಬೇರೆ ಏನ್ ಬೇಕೋ ಜೈನ್? ಊಟನೇ ಮಾಡಿಲ್ಲ. ತಿಂತೀಯಾ? ಬಾನ್ ಮರ ಉಪೋಸ ಸರ್, ಟೇಸ್ಟೇ ಇಲ್ಲ.
ವಿಶ್ವದಲ್ಲೇ 2ನೇ ಅತಿ ಹೆಚ್ಚು